ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು ಫ್ಯಾಟ್ ಲಾಸ್ ಜರ್ನಿ 24ನೇ ದಿವಸ ಆಗಿರುತ್ತೆ. ಒಂದು 2 ಡೇಸ್ ನಾನು ವೀಡಿಯೋಗಳನ್ನು ಹಾಕಿಲ್ಲ, ಯಾಕೆಂದರೆ ಸ್ವಲ್ಪ ಕೆಲಸಗಳಿತ್ತು. ಇನ್ನು ಬೆಳಗ್ಗೆ ನಾನು ಸಬ್ಜಾ ವಾಟರ್ನ ತೊಗೋತಾ ಇದ್ದೀನಿ. ಸ್ವಲ್ಪ ಬಾಡಿ ಹೀಟ್ ಆಗಿತ್ತು, ಹಾಗಾಗಿ ಇವತ್ತು ಸಬ್ಜಾ ವಾಟರ್ನ ತೊಗೋತಾ ಇದ್ದೀನಿ. ಚಿಯಾ ತೊಗೋತಾ ಇದ್ದೆ, ಚಿಯಾ ನನಗೆ ಇಷ್ಟ ಆಗುತ್ತೆ. ಇವತ್ತು ಸಬ್ಜಾನ ತೊಗೋತಾ ಇದ್ದೀನಿ. ನನಗೆ 2 ದಿವಸದಿಂದ ವೀಡಿಯೋಸ್ ಹಾಕಿಲ್ಲ, ಯಾಕೆ ಅಂತಂದರೆ ಯುಗಾದಿ ಹಬ್ಬ ಬರ್ತಾಯಿದೆ, ಮನೆ ಕ್ಲೀನಿಂಗ್ ಎಲ್ಲ ಶುರು ಮಾಡ್ಕೊಂಡಿದ್ದೀವಿ. ಅದರಲ್ಲೂ ಸ್ವಲ್ಪ ಬ್ಯುಸಿಯಾಗಿದ್ದೀನಿ. ಸ್ವಲ್ಪ ಮಕ್ಕಳದು ಸ್ಕೂಲ್ ಹಾಲಿಡೇ ಆಗಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಚೆ ಹೋಗೋದಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಅದಾದಮೇಲೆ ವರ್ಕೌಟು ಕೂಡ ಅಷ್ಟು ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಇನ್ನು 4th ವೀಕಲ್ಲಿ ಚೆನ್ನಾಗಿ ರಿಸಲ್ಟ್ ಕೊಡಬೇಕಲ್ವಾ, ಸುಮ್ಮನೆ ಏನೇನೋ ವೀಡಿಯೋ ಹಾಕಿ ನಾನು ಫೇಕ್ ರಿಸಲ್ಟ್ ತೋರಿಸೋ ಹಾಗಿಲ್ಲ. ಹಾಗಾಗಿ ಸರಿ, ಯಾವಾಗ ನಾನು ಸರಿಯಾಗಿ ಪ್ರಾಪರಾಗಿ ಮಾಡ್ತಾ ಹೋಗ್ತೀನಿ ಆವಾಗಿಂದ ವೀಡಿಯೋನ ಶೇರ್ ಮಾಡೋಣ ಅಂಥೇಳಿ ನಾನು ಹಾಕ್ತಾಯಿಲ್ಲ. ನಮ್ಮ ಮನೆ ಕ್ಲೀನಿಂಗ್ ಎಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ದೀನಿ ಹಬ್ಬಕ್ಕೆ. ಅದು ಒಂದೇ ದಿವಸಕ್ಕೆ ಎಲ್ಲನೂ ಮಾಡೋಕ್ಕಾಗೋದಿಲ್ಲ, ಅದು ಕೂಡ ತುಂಬ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ. ಸಬ್ಜಾನ ಸ್ವಲ್ಪ ಕುಡಿಯೋಕ್ಕೆ ಕಷ್ಟ ನನಗೆ, ಸ್ವಲ್ಪ ಅದು ತುಂಬ ದಪ್ಪ ದಪ್ಪ ಕಾಳು ಬರುತ್ತಲ್ಲ, ಅದಕ್ಕೆ. ಇನ್ನು ಫುಲ್ಲು ಮನೆ ಬೆಳಗ್ಗೆನೇ ಬೇಗ ಇದ್ದು, ಸ್ಕೂಲ್ ಹಾಲಿಡೇ ಆಗಿದೆ ಆದರೂ ಕೂಡ ಬೇಗ ಇದ್ದು ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದ್ದೀವಿ. ಮಕ್ಕಳು ಕೂಡ ಬೇಗನೆ ಎದ್ದುಬಿಡ್ತಾ ಇದ್ದಾರೆ ಇವಾಗ ಇತ್ತೀಚೆಗಂತೂ. ಹಾಗಾಗಿ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ನಾನ ಮಾಡ್ಕೊಂಬಂದು, ಇನ್ನು ಅಂದರೆ ನೆಲ ಎಲ್ಲ ಒರೆಸ್ಕೊಂಡೆ ನಾನು. ಮಾಪಿಂಗ್ ಎಲ್ಲ ಮಾಡ್ಕೊಂಡಾದಮೇಲೆ ಫುಲ್ ಹಶ್ವಾಗಿಬಿಟ್ಟಿತ್ತು. ಇನ್ನು ಪೂಜೆ ಕೂಡ ಮಾಡಿಲ್ಲ. ಸರಿ, ಬೇಗ ತಿನ್ಕೊಂಬಿಡೋಣ, ಮಕ್ಕಳು ಕೂಡ ಹಶ್ವಾಗಿತ್ತು. ಅವ್ರಿಗೂ ಕೂಡ ಬೆಳಗ್ಗೆ ನಾನು ಹಾಲು ಏನೂ ಕೊಟ್ಟೇ ಇಲ್ಲ. ಇತ್ತೀಚೆಗೆ ಏನಾಗ್ತಿದೆ, ಹಾಲು ಕೊಟ್ಟು ಎದ್ದೇಳೋದು ಲೇಟಾಗಿ ಹಾಲು ಕೊಟ್ಟ ಕೂಡಲೇ ಅವರು ನೆಕ್ಸ್ಟು ಬ್ರೇಕ್ಫಾಸ್ಟೇ ಮಾಡ್ತಾಯಿಲ್ಲ ಸರಿಯಾಗಿ. ಹಾಗಾಗಿ ಹಾಲನ್ನ ಬೆಳಗ್ಗೆ ಸ್ಕಿಪ್ ಮಾಡ್ತಾಯಿದ್ದೀನಿ. ಡೈರೆಕ್ಟಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂಥೇಳಿ. ನನಗೂ ಕೂಡ ತುಂಬ ಕೆಲಸ ಆಯಿತಲ್ಲ ಬೆಳಗ್ಗೆಯಿಂದ, ಓಡಾಟ. ಹಾಗಾಗಿ ಫುಲ್ ಹಶ್ವಾಗಿಬಿಟ್ಟಿತ್ತು. ಸರಿ, ಇನ್ನು ಬ್ರೇಕ್ಫಾಸ್ಟ್ ಮಾಡುವವರೆಗೂ ಆದರೂ ಒಂದು ಬಾಳೆಹಣ್ಣು ತಿನ್ಕೊಳ್ಳೋಣ ಅಂತ ಬೆಳಗ್ಗೆನೇ ಬಾಳೆಹಣ್ಣು ತಿಂತಾಯಿದ್ದೀನಿ. ಸ್ವಲ್ಪ ವಾಯ್ಸು ಚೇಂಜ್ ಆಗಿದೆ, ವೆದರ್ ಸ್ವಲ್ಪ ನೀರು ಕೂಡ ಚೇಂಜ್ ಆಗಿತ್ತಲ್ಲ ಆಚೆ ಈಚೆ ಹೋಗಿ, ಅದಕ್ಕೋಸ್ಕರ ಸ್ವಲ್ಪ ವಾಯ್ಸ್ ಕೂಡ ಚೇಂಜ್ ಆಗಿದೆ. ಇನ್ನು ಈ ವೀಕ್ ಕಂಟಿನ್ಯೂ ಆಗಿ ಮಾಡಿ ಲಾಸ್ಟು ಎಂಡ್ ಆಫ್ ದ ಡೇ ನಿಮಗೆ ನಮ್ಮ ರಿಸಲ್ಟ್ನ ತೋರಿಸ್ತೀನಿ. ಏನಿಲ್ಲ, ಇವತ್ತು ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ಕೊಂಬಿಡೋಣ ಅಂದ್ಕೊಂಡಿದ್ದೀನಿ. ಎಷ್ಟು ಅಂದರೆ ಪ್ರಿಪ್ರೇಷನ್ ಏನು ಮಾಡ್ಕೊಂಡೇ ಇಲ್ಲ ನಾನು. ಇಲ್ಲಾಂದರೆ ಮುಂಚೆ ಒಂದು ದಿವಸನೇ ಎಲ್ಲನೂ ಪ್ರಿಪ್ರೇಷನ್, ನೆಕ್ಸ್ಟ್ ಡೇ ಏನು ಮಾಡ್ಕೋಬೇಕು ಬ್ರೇಕ್ಫಾಸ್ಟ್ಗೆ, ಆ ಥರ ಪ್ಲ್ಯಾನಿಂಗಲ್ಲಿರುತ್ತೆ. ಏನಪ್ಪ ಅಂದರೆ ಈ ಒಂದು ವಾರದಲ್ಲಿ ನನಗೆ ಪ್ಲ್ಯಾನಿಂಗೇ ಇಲ್ಲ ಆಗಿಬಿಟ್ಟಿದೆ. ಅದೇ ಮಕ್ಕಳ ಸ್ಕೂಲ್ ಹಾಲಿಡೇ ಆಗಿರೋದು, ನಾವು ಕೂಡ ಎದ್ದೇಳೋದು ಲೇಟು. ಸರಿ, ನಾನು ವೆಜಿಟೇಬಲ್ಸ್ ಕಟ್ ಮಾಡೋಕ್ಕೂ ನನಗೆ ಅಷ್ಟು ಪೇಷನ್ಸ್ ಇರಲಿಲ್ಲ, ಟೈಮ್ ಕೂಡ ಇರಲಿಲ್ಲ. ಸರಿ, ಬಟಾಣಿ ಇತ್ತು, ಹಾಗೆ ಪೀಸ್ ಹಾಕಿ ಬಟಾಣಿ ಹಾಕಿ ಉಪ್ಪಿಟ್ಟನ್ನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಅದನ್ನೇ ತಿಂತಾಯಿದ್ದೀನಿ. ಇದು ರವೆ ಬಂದುಬಿಟ್ಟು ಚಿರೋಟಿ ರವೆ ಅಂತ ನನ್ನ ಹಸ್ಬೆಂಡು ಆನ್ಲೈನ್ ಆರ್ಡರ್ ಕೊಟ್ಟಿದ್ದಾರೆ. ತುಂಬ ಸಣ್ಣಗೆ ಬಂದುಬಿಟ್ಟಿದೆ. ಇದಷ್ಟು ಸರಿಯಾಗಿ ಬರೋದಿಲ್ಲ ಉಪ್ಪಿಟ್ಟು. ಸ್ವಲ್ಪ ಮೀಡಿಯಮ್ ರವೆ ಬರುತ್ತಲ್ಲ, ಅದು ಚೆನ್ನಾಗಿ ಬರುತ್ತೆ. ಸರಿ, ಹೇಗೂ ಬಂದಿದೆ, ಹೆಂಗೆ ವೇಸ್ಟ್ ಮಾಡೋದು ಅಂಥೇಳಿ ಅದನ್ನೇ ಉಪ್ಪಿಟ್ಟು ಮಾಡಿಬಿಟ್ಟೆ. ಇವಾಗ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ತೊಗೋತಾ ಇದ್ದೀವಿ. ಮಕ್ಳಿಗೂ ಕೊಟ್ಬಿಟ್ಟೆ, ಇಲ್ಲಾಂದರೆ ತಿನ್ನಿಸ್ತಾ ಕೂರ್ತಾಯಿದ್ದೆ. ನನಗೆ ತಿನ್ನಿಸುವಷ್ಟು ಟೈಮು ಇರಲಿಲ್ಲ. ಹೇಗೂ ಟಿ ವಿ ನೋಡ್ಕೊಂಡು ತಿಂತಾರೆ ಅಂತ ಹಾಕ್ಕೊಟ್ಟು ನಾನು ಇವಾಗ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ. ಇನ್ನು ಪೂಜೆ ಕೂಡ ಮಾಡಿಲ್ಲ. ಹೆಂಗಾಗುತ್ತೆ ಅಂದರೆ ಸ್ಕೂಲಿದ್ದಾಗ ಬೆಸ್ಟ್ ಅನಿಸುತ್ತೆ ನನಗೆ. ಎದ್ದು ಎಲ್ಲ ಕೆಲಸಗಳು ಬೇಗ ಮುಗಿದ್ಬಿಡುತ್ತೆ. ಸ್ವಲ್ಪ ಲೇಸಿ ಮಾಡ್ತೀವಿ ಸ್ಕೂಲ್ ಹಾಲಿಡೇ ಆದಾಗ. ಏನು ಕೆಲಸ ಇರಲಿ ಬಿಡು, ಏನಷ್ಟು ಅರ್ಜೆಂಟ್ ಅಂತ ಹೇಳಿ ಎಲ್ಲನೂ ನಿಧಾನವಾಗಿ ಆಗ್ತಾ ಹೋಗುತ್ತೆ. ಅಂದ್ಕೊಂಡಿದ್ದೀನಿ ಬೇಗ ಎದ್ದೇಳೋಣ, ಬೇಕಂದರೆ ಹೇಳ್ತಾಯಿದ್ದೀವಿ 7 ಗಂಟೆಗೆ. ಆದರೂ ಕೂಡ ಎಲ್ಲ ಕೆಲಸಗಳನ್ನು ನಾವು ಮೈಂಡಲ್ಲಿ ಆಗಿರುತ್ತಲ್ಲ, ಸ್ಲೋ ಆಗಿ ಮಾಡ್ಕೊಳ್ಳೋಣ, ಗಡಿಬಿಡಿ ಬೇಡ ಅಂಥೇಳಿ ಹೀಗಾಗ್ತಾಯಿದೆ. ಇನ್ನು ಈ ಡ್ರೆಸ್ಸು ಕೂಡ ನನಗೆ ಲೂಸ್ ಆಗ್ತಾಯಿದೆ. ಈ ಡ್ರೆಸ್ ಸ್ವಲ್ಪ ಟೈಟ್ ಆಗ್ತಾಯಿತ್ತು. ನಂದು ಫ್ಯಾಟ್ ಲಾಸ್ ಆಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಫ್ಯಾಟ್ ಲಾಸ್ ನಂದಾಗಿರೋದು ಅಪ್ಪರ್ ಬಾಡಿ. ಇನ್ನು ನಾನು ಲೋವರ್ ಬಾಡಿ ವರ್ಕೌಟ್ನ ಶುರು ಮಾಡಿಲ್ಲ. ಯಾಕೆಂದರೆ ಫಸ್ಟು 1 ಮಂತು ನಾನು ಅಪ್ಪರ್ ಬಾಡಿಗೆ ಮಾತ್ರ ನಾನು ಫೋಕಸ್ ಮಾಡ್ತಾಯಿದ್ದೀನಿ. ಆರ್ಮ್ ಆಗಿರ್ಬೋದು, ಬೆಲ್ಲಿ ಫ್ಯಾಟ್ ಆಗಿರ್ಬೋದು, ಮೇಲೆ ಆ ಥರ ನಾನು ಫೋಕಸ್ ಮಾಡ್ತಾ ಇರೋದು. ಅದು ಸ್ವಲ್ಪ ರಿಸಲ್ಟ್ ಚೆನ್ನಾಗೇ ಸಿಗ್ತಾಯಿದೆ. ನೀವು ಎಷ್ಟು ಚೆನ್ನಾಗಿ ವರ್ಕೌಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ.
ಇನ್ನು ಫುಡ್ ಕಂಟ್ರೋಲ್ ಮಾತ್ರ ಮಾಡ್ತಾ ನಾನು ಫ್ಯಾಟ್ ಲಾಸ್ ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟವೇ ಆಗುತ್ತೆ. ಅದರ ಜೊತೆಗೇ ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವರ್ಕೌಟ್ಸ್ನ ಮಾಡ್ತಾ ಹೋಗಿ ಖಂಡಿತ ರಿಸಲ್ಟ್ ಸಿಗುತ್ತೆ. ಇನ್ನು ಸಮ್ಮರ್ ಆಗಿರೋದ್ರಿಂದ ಜಾಸ್ತಿ ನೀರು ಕುಡಿತೀವಿ, ಸ್ವೆಟ್ಟಿಂಗ್ ಆಗುತ್ತೆ. ಆ ರೀತಿ ಆದಾಗ ಕೂಡ ಬೇಗ ಫ್ಯಾಟ್ ಲಾಸ್ ಆಗುತ್ತೆ. ಇನ್ನು ಬೆಳಗ್ಗೆನೇ ನಾನು ಬಾದಾಮನ್ನ ತೊಗೋತಾ ಇದ್ದೆ. ಇವತ್ತು ಬಾದಾಮನ್ನ ತೊಗೊಂಡಿಲ್ಲ. ಬ್ರೇಕ್ಫಾಸ್ಟ್ ಮಾಡಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನನಗೆ 12 ಗಂಟೆ ಟೈಮು, ಅಲ್ಲಲ್ಲ 12:30 ಅನಿಸುತ್ತೆ. 12:30 ಆಗಿದೆ ಟೈಮ್ ಬಂದುಬಿಟ್ಟು. ಇವಾಗ ನಾನು ಆಲ್ಮಂಡ್ನ ಸುಲ್ಕೊತಾ ಇದ್ದೀನಿ. ಸಾರಿ. ಹೀಗಾಗಿ ಇವಾಗ ತಿಂದ್ಕೊಂಡ್ರಾಯ್ತು ಅಂಥೇಳಿ ಬಾದಾಮನ್ನ ತೊಗೋತಾ ಇದ್ದೀನಿ. ಗ್ರೇಪ್ಸ್ ಕೂಡ ಇತ್ತು. ಸೊ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ಗೆ ನಾನಿವಾಗ ಇದನ್ನು ತೊಗೋತಾ ಇದ್ದೀನಿ. ಇನ್ನು ಫ್ರೆಂಡ್ಸ್, ಇನ್ನು ವಿಡಿಯೋ ಬರುತ್ತೆ, ಖಂಡಿತವಾಗೂ ಕಂಟಿನ್ಯೂಸ್ ಆಗಿ ಬರುತ್ತೆ. ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಾ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ನೋಡ್ತಾ ಇದ್ದಾರೆ, ತುಂಬ ಜನ ನೋಡ್ತಾ ಇದ್ದಾರೆ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಯಾಕೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ, 1-2 ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಏನಪ್ಪ ಅಂತಂದರೆ ಡೈಲಿ ರೂಟೀನ್ ಹೋಗ್ತಾ ಇದೆ. ಇನ್ನು ಹಾಲಿಡೇ ಇರೋದ್ರಿಂದ ಸ್ವಲ್ಪ ಔಟ್ಡೋರ್ ಗೇಮ್ಸ್ಗೆ ಹೋಗೋಣ ಅಂಥೇಳಿ ಬ್ಯಾಡ್ಮಿಂಟನ್ ಆಟ ಆಡೋಕ್ಕೆ ಹೋಗೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸ್ವಿಮ್ಮಿಂಗ್ ಪ್ಲ್ಯಾನ್ ಮಾಡ್ತಾಯಿದ್ವಿ. ಏನಂದರೆ ಈ ಒಂದು ವಾರ ನನಗೆ ಫುಲ್ಲು ಬ್ಯುಸಿ ವೀಕ್ ಆಗಿಬಿಟ್ಟಿದೆ. ಹಬ್ಬ ಇರೋದ್ರಿಂದ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಹಬ್ಬ ಬರುವಷ್ಟರಲ್ಲಿ ನಾವು ಸ್ವಲ್ಪ ರಿಲ್ಯಾಕ್ಸಾಗಿ ಫೀಲಾಗಿ ಅನಿಸುತ್ತೆ. ಹೊಸ ವರ್ಷದ ಹಬ್ಬ ಖಂಡಿತವಾಗ್ಲೂ ನಾವು ಮನೇನ ಕ್ಲೀನ್ ಮಾಡ್ಕೊಳ್ಳೇಬೇಕು. ಒಂದು ಪಾಸಿಟಿವ್ ಫೀಲ್ ಕೊಡುತ್ತೆ, ನಮಗೂ ಒಂದು ರಿಫ್ರೆಶ್ಮೆಂಟ್ ಕೊಡುತ್ತೆ, ನಮ್ಮನ್ನು ಆ್ಯಕ್ಟಿವ್ ಆಗಿಡುತ್ತೆ, ಮನೇಲಿ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಆ ಥರ. ಹಾಗಾಗಿ ಪ್ರತಿ ವರ್ಷ ನಾನು ತಪ್ಪದೇ ಯುಗಾದಿಗೆ ಮಾತ್ರ ಖಂಡಿತವಾಗೂ ನಾನು ಚೆನ್ನಾಗಿ ಕ್ಲೀನ್ ಮಾಡ್ಕೋತೀನಿ. ಪ್ರತಿಯೊಂದೂ ಕ್ಲೀನ್ ಮಾಡ್ಕೋತೀವಿ. ಹಾಗಾಗಿ ಈ ಒಂದು ವಾರ ಸ್ವಲ್ಪ ಬ್ಯುಸಿಯಾಗಿದೆ. ನನಗೆ ಅಷ್ಟು ಟೈಮ್ ವರ್ಕೌಟ್ಗೂ ಸಿಗ್ತಾಯಿಲ್ಲ. ವಾಕಿಂಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಕೆಲಸಗಳೇ ಆಗ್ತಾ ಇರೋದ್ರಿಂದ ಬೆಳಗ್ಗೆ ಟೈಮಲ್ಲಿ ವರ್ಕೌಟ್ಗೆ ನನಗೆ ಟೈಮ್ ಸಿಗ್ತಾಯಿಲ್ಲ. ಇನ್ನು ಮಧ್ಯಾಹ್ನ ಊಟಕ್ಕೆ ನಾನು ಹಾಗಲಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡ್ಕೊಂಡಿದ್ದೆ. ಇವತ್ತು 2 ರೊಟ್ಟಿನ ತೊಗೊಂಡಿದ್ದೆ. 2 ರೊಟ್ಟಿ ತೊಗೊಂಡು ತಿನ್ನಬೇಕು ಅಂತ ಹೇಳಿ ಏನೋ ಗೊತ್ತಿಲ್ಲ, 2 ಕಂಪ್ಲೀಟಾಗಿ ತಿನ್ನೋಕ್ಕಾಗಲಿಲ್ಲ. 1.5 ಜೋಳದ ರೊಟ್ಟಿ ನಾನು ತಿಂದ್ಕೊಂಡೆ. ಅದ್ರ ಜೊತೆಗೆ ಸಲಾಡ್ನ ತೊಗೊಂಡೆ. ಫಸ್ಟು ಮಕ್ಕಳಿಗೆಲ್ಲ ತಿನ್ನಿಸ್ಬಿಟ್ಟೆ, ತುಂಬ ಲೇಟ್ ಆಗಿಬಿಟ್ಟಿತ್ತು. ಅವ್ರಿಗೆ ತಿನ್ನಿಸಿ ಆದಮೇಲೆ ನಾನಿವಾಗ ಊಟ ಮಾಡ್ತಾಯಿದ್ದೀನಿ. ಆದಷ್ಟು ಸಲಾಡ್ನ ತೊಗೊಳಕ್ಕೆ ಟ್ರೈ ಮಾಡಿ. ಇನ್ನು ಕುಕ್ಕುಂಬರು ಸಮ್ಮರ್ ಆಗಿರೋದ್ರಿಂದ ತೊಗೊಳ್ಳಿ, ಕುಕ್ಕುಂಬರ್ನ. ಯಾವುದಾದ್ರೂ ಫ್ರೂಟ್ಸ್ ತೊಗೊಳ್ಳಿ. ಜಾಸ್ತಿ ನೀರನ್ನು ಕುಡೀರಿ, 8 ಗ್ಲಾಸಷ್ಟು ನೀರನ್ನು ಕುಡೀರಿ. ಸ್ಕಿನ್ನು ಡಲ್ ಅನಿಸೋದಿಲ್ಲ, ಹೈಡ್ರೇಟೆಡ್ ಆಗಿರುತ್ತೆ. ಈ ಥರ ಕೆಲವಷ್ಟು ರೂಲ್ಸ್ ಫಾಲೋ ಮಾಡ್ತಾ ನಮ್ಮ ಫುಡ್ ರೂಟೀನ ಸ್ಟಾರ್ಟ್ ಮಾಡಿ. ಏನಂತಂದರೆ ಫ್ಯಾಟ್ ಕಟ್ಟರ್ ಡ್ರಿಂಕ್ ಯಾವುದನ್ನು ತೊಗೋತಾ ಇಲ್ಲ ಸದ್ಯಕ್ಕೆ. ಫಸ್ಟು ಒಂದು 5 ಡೇಸ್ ತೊಗೊಂಡು ಇವಾಗ ಯಾವುದೇ ರೀತಿ ಫ್ಯಾಟ್ ಕಟ್ಟರ್ ಡ್ರಿಂಕ್ ತೊಗೋಬೇಕು. ಅದೇ ಹೇಳಿದ್ನಲ್ಲ, ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಇದು ನನಗೆ ಆಗ್ತಾಯಿಲ್ಲ. ಆದರೆ ಖಂಡಿತ ಬೆಸ್ಟ್ ರಿಸಲ್ಟನ್ನು ನಾನು ತೋರಿಸ್ತೀನಿ ಈ ಒಂದು ವೀಕಲ್ಲಿ. ಇನ್ನು 1 ವೀಕ್ ಆದರೆ ನಂದು 30 ಡೇಸ್ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ. ಎಂಡ್ ಆಫ್ ದ ಡೇ ನಿಮಗೆ ರಿಸಲ್ಟ್ ಖಂಡಿತ ಬೆಸ್ಟ್ ಕೊಡ್ತೀನಿ. ವಿಡಿಯೋನ ನೋಡ್ತಾ ಇರಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪ ಅಂತಂದರೆ ನೆಕ್ಸ್ಟು ನಾನು ವೆಯ್ಟ್ ಲಾಸ್ನ ಲಾಂಗ್ ವಿಡಿಯೋ ಮಾಡೋದಾ ಅಥವಾ ಶಾರ್ಟ್ ವಿಡಿಯೋ ಮಾಡೋದಾ ಅಂಥೇಳಿ ಥಿಂಕ್ ಮಾಡ್ತಾಯಿದ್ದೀನಿ. ಯಾವುದು ಬೆಸ್ಟು? ಹೋಲ್ ಡೇ ನಾನು ರೂಟೀನ ತೋರಿಸೋದಕ್ಕಿಂತ ಒಂದು ದಿವಸದನ್ನು ಏನೇನು ತಿನ್ಕೊಂಡೆ ಅಂತ ಶಾರ್ಟ್ಸಲ್ಲಿ ತೋರಿಸೋದು ಕೂಡ ಬೆಸ್ಟ್ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಹೇಗೆ ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ. ಇಲ್ಲ ಈ 30 ಡೇಸ್ ಆದಮೇಲೆ ಕಂಟಿನ್ಯೂಯಸ್ ಆಗಿ ಮತ್ತೆ 31st ಡೇ ಅಂತ ಹೇಳಿ ಮತ್ತೆ ಸೆಕೆಂಡ್ ಮಂತಿಂದ ನಾನು ವೆಯ್ಟ್ ಲಾಸ್ನ ತೋರಿಸ್ಲಾ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಅಂದ್ಕೊಂಡಿದ್ದೀನಿ ಲಾಂಗ್ ವೀಡಿಯೋನೇ ಬೆಸ್ಟ್ ಅಂತ ಹೇಳಿ, ಅಂದರೆ ಪ್ರಾಪರಾಗಿ ನಿಮಗೆ ಇನ್ಸ್ಟ್ರಕ್ಷನ್ ಸಿಗುತ್ತೆ, ಏನೆಲ್ಲ ತೊಗೋತಾ ಇದ್ದೀನಿ, ಯಾವ ಟೈಮ್ ತೊಗೋತಾ ಇದ್ದೀನಿ ಅಂಥೇಳಿ. ನಾನು ಆ ಥರ ಅಂದ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ನನಗೆ ತಿಳಿಸಿ. ಇವತ್ತಿನ ಈ ಫುಡ್ ರೂಟೀನ್, ಇವತ್ತಿನ ಡೇ ಈಗೋಯ್ತು ಫ್ರೆಂಡ್ಸ್. ನಾನು ನೈಟ್ ಏನೂ ತೊಗೊಂಡಿಲ್ಲ, 2 ಬಾಳೆಹಣ್ಣು ತೊಗೊಂಡು ಡೇನ ಕಂಪ್ಲೀಟ್ ಮಾಡಿಕೊಂಡೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.